ಇಸ್ರೇಲ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಸಂಘರ್ಷ ಒಂದು ರೀತಿ ತಾರಕಕ್ಕೇರಿರುವಂಥದ್ದು. ಇನ್ನು ಇರಾನ್ನ ಅಣು ಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ದಾಳಿಯ ಹಿನ್ನೆಲೆ ಅಣು ಸ್ಥಾವರವನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಪರಮಾಣು ಸಾಮಗ್ರಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಅಣು ಸುರಕ್ಷತೆಯ ಬಗ್ಗೆ ಇರಾನ್ನ IRGC ಕಮಾಂಡರ್ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಂಡಿದೆ. ದಿನದಿಂದ ದಿನಕ್ಕೆ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಇನ್ನು ನಿನ್ನೆ ಕೂಡ ಇರಾನ್ ಆಸ್ಪತ್ರೆಯ ಮೇಲೆ ದಾಳಿಯನ್ನ ನಡೆಸಿದ ನಂತರ ಇಸ್ರೇಲ್ ಇರಾನ್ ನಾಯಕ ಖಮೇನಿಯನ್ನೇ ಹತ್ಯೆ ಮಾಡೋದಾಗಿಯೂ ಕೂಡ ಪ್ರತಿಜ್ಞೆಯನ್ನ ಮಾಡಿದ್ರು. ಇನ್ನು ಇರಾನ್ನ ರಿಯಾಕ್ಟರ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದ್ದು, ಅಮೆರಿಕವು ಇಸ್ರೇಲ್ ಅನ್ನ ಬೆಂಬಲಿಸಿದ್ರೆ ಪ್ರತಿದಾಳಿಯಾಗಿ ನಡೆಸೋದಾಗಿಯೂ ಕೂಡ ಇರಾನ್ ಒಂದು ಕಡೆ ಎಚ್ಚರಿಕೆಯನ್ನ ನೀಡಿದೆ. ಹಾಗೆ ಇರಾನ್ನ ಅಣುಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದ್ದು, ಇಸ್ರೇಲ್ ದಾಳಿಯ ಹಿನ್ನೆಲೆಯಲ್ಲಿ ಅಣುಸ್ಥಾವರವನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಪರಮಾಣು ಸಾಮಗ್ರಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಅಣು ಸುರಕ್ಷತೆಯ ಬಗ್ಗೆ ಇರಾನ್ನ IRGC ಕಮಾಂಡರ್ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರನ್ನು ಕೂಡ ಹತ್ಯೆ ಮಾಡೋದಾಗಿ ಶಪಥವನ್ನ ಮಾಡಲಾಗಿದೆ. ಇನ್ನು ದಿನದಿಂದ ದಿನಕ್ಕೆ ಇವರ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಒಂದು ರೀತಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕ್ಷಿಪಣಿ ದಾಳಿಗಳಾಗಿರಬಹುದು, 1 by 1 ಅಟ್ಯಾಕ್ ಮಾಡ್ತಾ ಇರುವಂಥದ್ದು ನೀವು ಆ ಒಂದು ದಾಳಿಯ ಭೀಕರತೆಯನ್ನ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ನಿನ್ನೆ ಆಸ್ಪತ್ರೆಯ ಮೇಲೆ ದಾಳಿಯನ್ನ ನಡೆಸಲಾಗತ್ತೆ. ಇನ್ನು ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಗುಡುಗಿದೆ. ನಮ್ಮ ಬಳಿಯೂ ಕೂಡ ಎಲ್ಲ ಆಯ್ಕೆಗಳಿವೆ ಅಂತ ಹೇಳಿ ಇರಾನ್ ಹೇಳ್ತಾ ಇರೋದು. ಇನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಸಂಘರ್ಷ ಇನ್ನೂ ಕೂಡ ಮುಂದುವರಿಯಲಿದೆ. ಒಂದು ಕಡೆ ಇರಾನ್ನ ಆಸ್ಪತ್ರೆಯ ಮೇಲೆ ದಾಳಿಯನ್ನ ನಡೆಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಇನ್ನು ಇರಾನ್ ನಾಯಕ ಖಮೇನಿಯನ್ನ ಕೂಡ ಹತ್ಯೆ ಮಾಡೋದಾಗಿಯೂ ಕೂಡ ಶಪಥವನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಇರಾನ್ನ ಅಣುಸ್ಥಾವರವನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ.